ಹಾಕು. ಎಲ್ಲೋಗ್ತಿದ್ಯಾ? ಎಲ್ಲೋಗ್ತಿದ್ಯಾ? ಎಲ್ಲಿಗೆ? ಡ್ಯೂಟಿಗೆ ಹೋಗ್ತಿದ್ಯಾ? ನಾನು ಬರಲ್ಲ, ನೀನು ಹೋಗ್ಬಾ. ನಾನು ಬರಲ್ಲ. ಎಲ್ಲಿಗೆ? ಎಲ್ಲಿಗೆ? ಹಾಕೊಂಡೆ. ಇಲ್ಲಿ ಇಡ್ತೀನಿ, ಬಾಯ್ಲಿ ಹಾಕ್ತೀನಿ. ಎಲ್ಲಿಗೆ? ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಊರಿಂದ ಬಂದು ಇವಾಗ ನಮ್ಮ ಮನೆಯಲ್ಲಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಊರಿಂದ ಎಳ್ನೀರು ತೊಗೊಂಬಂದಿದ್ದೆ. ಇವಳಿಗೆ ತುಂಬ ಇಷ್ಟ ಎಳ್ನೀರು ಅಂದರೆ. ಎಳ್ನೀರಿಗಿಂತ ಇದು ಬೊಂಬ್ಳಿದೆಯಲ್ಲ ಅದು ತುಂಬ ಇಷ್ಟ, ಅದಕ್ಕೆ ತಿನ್ನಿಸ್ತಾ ಇದ್ದೀನಿ. ವಿಡಿಯೋ ಏನಕ್ಕೆ ಹಾಕೋಕ್ಕಾಗಿಲ್ಲ ಅಂದರೆ ನಮ್ಮೂರಲ್ಲಿ ನೆಟ್ವರ್ಕ್ ಇಲ್ಲ. ಒಂದು ಫೋಟೋ ಅಪ್ಲೋಡ್ ಮಾಡೋಕ್ಕೂ ನೆಟ್ವರ್ಕ್ ಬರೋಲ್ಲ. ಫೋಟೋ ಯಾಕೆ ಒಂದು ಫೋನ್ ಮಾಡೋಕ್ಕೂ ನೆಟ್ವರ್ಕ್ ಬರೋಲ್ಲ. ಸೊ ಹಂಗಾಗಿ ವಿಡಿಯೋನ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿಂದ ಪಕ್ಕ ಕರೆಕ್ಟಾಗಿ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಅಲ್ಲೂ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತಿಂದ ಕರೆಕ್ಟಾಗಿ ವೀಡಿಯೋಸ್ ಬರ್ತಾ ಹೋಗುತ್ತೆ. ಎಳ್ನೀರಿಗಿಂತ ಇದೇ ಇಷ್ಟ, ಆದರೆ ನನಗೆ ಎಳ್ನೀರು ಇಷ್ಟ, ಇದೇನು ಅಷ್ಟು ಇಷ್ಟ ಆಗ್ತದೆ. ಉಲ್ಟಾ ನಮ್ಮ ಮನೇಲಿ. ಇವತ್ತು ತಿಂಡಿ ಉಪ್ಪಿಟ್ಟು. ಮೊಸರು ರಾಣಿ ಇವಳು, ಯಾವಾಗಲೂ ಮೊಸರು ಕಲ್ಲಂಗಡಿ ಇದು ಬಿಟ್ಟರೆ ಇನ್ನೇನಿಲ್ಲ. ತಿಂಡಿ ತಿನ್ನೆ ಅಂದರೆ ಬರೀ ಮೊಸರು ತಿಂತಾ ಇದ್ದಾಳೆ. ಚುಬ್ಬು ನಂಗೆ ಬೇಡಪ್ಪ. ಏನಪ್ಪ ಗುಂಡಣ್ಣ, ನಿಂಗಿಷ್ಟ ಹಣ್ಣು? ಎಷ್ಟಿಷ್ಟ? ತುಂಬ ಇಷ್ಟನಾ? ತುಂಬ ಇಷ್ಟನಾ ನಿಂಗೆ? ಇವತ್ತು ನಮ್ಮ ಕಿಚನ್ ಹಾಲ್ ಎಲ್ಲದರ ಸ್ಥಿತಿ ಹೇಗಾಗಿದೆ ಅಂದರೆ, ಹಾಲ್ ನನ್ನ ಮಗಳು ಪೂರ್ತಿ ಹಂಡಿದ್ದಾಳೆ, ಕಿಚನ್ ನಾನು ಹಂಡಿದ್ದೀನಿ. ಯಾವ ಮಟ್ಟಿಗಿದೆ ಅಂದರೆ ತೋರಿಸ್ತೀನಿ ಬನ್ನಿ. ಈಗಿದೆ ಕಿಚನ್ನು. ಏನಕ್ಕೆ ಇಷ್ಟ ಹಂಡಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ವಿಷಯಕ್ಕೆ ಬಂದೆ, ಇದು ಹಾಲ್ನ ಪರಿಸ್ಥಿತಿ. ಮೇಡಮ್ ಅಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಹೆಂಗೆ ಮಾಡೋದು? ಅವಳು ಅದರಲ್ಲಿ ಅಡುಗೆ ಮಾಡ್ತಾ ಇದ್ದಾಳಂತೆ. ರುಬ್ಬಪ್ಪ, ಖಾರ ರುಬ್ಬು, ಖಾರ ಜೀ ಮಾಡು. ಈಗ ರುಬ್ಬಾಯ್ತು. ಹಾಮು ರೆಡಿಯಾಗಿದೆ. ಚಪ್ಪಲಲ್ಲಿ ಹಾಮು ಮಾಡ್ತಾ ಇದ್ದಾಳೆ. ಯಾರಿಗದು ಹಾಮು? ಯಾರಿಗದು ಹಾಮು? ತಗೋ ತಿನ್ನು ಅಂತ. ಏನೇನೋ ಮಕ್ಕಳು ಆಟಗಳು. ನೀನು ಆಟದ ಮಗನೆ, ನಾನು ಕೆಲಸ ಮಾಡ್ಕೊತೀನಿ. ಈ ಥರ ಕಿತ್ತಾಕಿದ್ದಾಳೆ ಮೇಡಮ್ಮು. ಇವಾಗ ಇದು ನಿಲ್ಸಕ್ಕೆ ಹೋದರೆ ನಮ್ಮಮ್ಮ ಪ್ಲಾಸ್ಟರ್ ಹಾಕ್ಬಿಟ್ಟೈತೆ. ನಮ್ಮಮ್ಮಗೆ ಗೊತ್ತಿಲ್ಲ ಹಿಂಗೆ ಅಗಲ ಮಾಡೋದಿದು ಅಂತ. ಅದು ಅಗಲನೂ ಆಗ್ತಾಯಿಲ್ಲ. ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ಹಿಂಗೆ ಅಕ್ಕಿಯಲ್ಲಿಟ್ಟು ಈಗ ಫೋನ್ನ ಸಿಕ್ಸೋದು ಅಷ್ಟೇ. ಇನ್ನೇನು ಮಾಡೋದು, ಇದಿಲ್ಲ. ಇನ್ನೂ ಬರೋಕ್ಕೆ ಒಂದು ವೀಕ್ ಆಗುತ್ತಂತೆ. ಸೊ ಹಾಗಾಗಿ ಅಲ್ಲಿ ತನಕ ಇದನ್ನೇ ಮೇಂಟೈನ್ ಮಾಡಬೇಕು. ಅಷ್ಟೊತ್ತಿಗೆ ಕೆಲಸ ಮಾಡ್ಕೊಳ್ಳೋಣ. ಇವಾಗ ಅಂಡದು ತುಂಬ ಈಸಿ, ಕ್ಲೀನ್ ಮಾಡೋದೇ ತುಂಬ ಕಷ್ಟ. ಹಂಗೋ ಮಾಡಿ ಮೇಡಮ್ ಅವ್ರು ಇದ್ದಾಗಲೇ ಕೆಲಸ ಮುಗಿಸ್ದೆ. ಅವ್ಳು ಮಲ್ಕೊಂಡಾಗ ನಾನು ಮಲ್ಕೊಂಬಿಟ್ಟೆ, ಆಗಲಿಲ್ಲ ನನ್ನ ಕೈಲಿ. ಎದ್ದಡಪ್ಪ, ಅಮ್ಮ ತಿನ್ನು. ನೋಡಿಲ್ಲ ಅಮ್ಮ ಮಾಡಿದ್ದೀನಿ. ನಾನು ಕೆಲಸ ಮುಗಿಸಿ ಅವಳಿಗೆ ಅಡುಗೆ ಮಾಡಿಕೊಡೋ ಅಷ್ಟೊತ್ತಿಗೆ ಪಾಪ ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು. ಆದರೂ ಎದ್ದು ತಿಂದಳು. ಇಡೀ
ಶರ್ಟ್ ಡ್ಯಾಡಿ ಶರ್ಟ್ ಡ್ಯಾಡಿ ಶರ್ಟ್ ಬೇಬಿ ಶರ್ಟ್ ಹಿಂಗೆ ಹಾಂ ನೀನು ಮಾಡು ಜಾನಿ ಎಸ್ ಪಾಪಾ ಈಟಿಂಗ್ ಶುಗರ್ ನೋ ಪಾಪಾ telling lies no papa open your mouth ಇವತ್ತು ಈ ಫ್ರೂಟ್ ತಂದಿದ್ದೀನಿ ಅಂದರೆ ನಮ್ಮ ಮನೆಯವ್ರು ನೆನ್ನೆ ಸಂಜೆ ತೊಗೊಂಬಂದರು. ಇದ್ರ ಹೆಸರು ಮ್ಯಾಂಗೋ ಸ್ಟೀನ್ ಅಂತೆ. ತಿನ್ಬೇಕಂತ ತುಂಬ ಆಸೆ ಇತ್ತು, ಯಾಕಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ನ ಹೆಂಗಿರುತ್ತೆ ಅಂತ ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವ. ಸೊ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಇದು ಈ ಸೀಸನ್ ಅಂತೆ, ಅದಕ್ಕೆ ತಗೊಂಡು ಬಂದರು. ಇದು ಈ ಥರ ಇರುತ್ತೆ, ಹಿಂಗೆ ಓಪನ್ ಮಾಡಿದ್ರೆ ಹಿಂಗಿರುತ್ತೆ. ಇದು ಈ ಥರ ಒಂದೊಂದೇ ಲೇಯರ್ ಬರುತ್ತೆ. ಇವಾಗ ಟೇಸ್ಟ್ ಮಾಡಿ ನೋಡೋಣ. ಆಲ್ರೆಡಿ ನಾನು ಟೇಸ್ಟ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೆ. ಸೇಮ್ ಮ್ಯಾಂಗೋ ಥರನೇ ಟೇಸ್ಟು, ತುಂಬ ಸ್ವೀಟ್ ಇಲ್ಲ, ಸ್ವಲ್ಪ ಸ್ವೀಟು ಸ್ವಲ್ಪ ಹುಳಿ ಇದೆ, ಬಟ್ ಫ್ಲೇವರ್ ಮಾತ್ರ ಸೇಮ್ ಮ್ಯಾಂಗೋ ಥರನೇ. ತಿಂದಾದ್ಮೇಲೆ ಆ ಮ್ಯಾಂಗೋ ಫ್ಲೇವರ್ ಬಾಯಲ್ಲಿ ಗೊತ್ತಾಗುತ್ತೆ. ಸೂಪರಾಗಿದ್ದು, ನಂಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು. ಅವಳು ತಿಂತಾಳೆ. ಸ್ವಲ್ಪ ಹುಳಿ ಆಯ್ತಲ್ಲ, ಸ್ವಲ್ಪ ಹಿಂಗೆ ಆಡ್ತಾಳೆ, ಬಟ್ ಇಲ್ಲಾಂದರೆ ಸೂಪರಾಗಿದೆ, ಚೆನ್ನಾಗಿದೆ. ಮೊನ್ನೆ ತೋರಿಸಿದ್ನಲ್ಲ ಆ ಫ್ರೂಟ್ಸ್ಗಿಂತ ಇದು ಸಕ್ಕತ್ತಾಗಿದೆ. ಬೆಲೆ ಎಷ್ಟು ಅಂದರೆ KGಗೆ 600 ರೂಪಾಯಿ ಅಂತೆ. ಬರೀ ಸಿಪ್ಪೆನೇ ಇದೆ. ಮೋಸ್ಟ್ಲಿ 1 kg ತೊಗೊಂಡ್ರೆ 1/4 kg ಅಷ್ಟೇ ಅನಿಸುತ್ತೆ ಹಣ್ಣಿರೋದು. ಅದರಲ್ಲಿ ಬೀಜ ಈ ಸಿಪ್ಪೆ ಎಲ್ಲ ಹೋದರೆ ಹೋಯ್ತು. ಬಟ್ 600 ರೂಪಾಯಿ KG, ಎಷ್ಟು ಕಾಸ್ಟ್ಲಿ. ಚೆನ್ನಾಗಿದೆ, ನೈಸ್. ಸೊ ನಮ್ಮ ದೇವ್ರ ಮನೆ ಪರಿಸ್ಥಿತಿ ಈ ಮಟ್ಟಗಿದೆ. ಈಗ ಕ್ಲೀನ್ ಮಾಡಬೇಕು. 15 ಡೇಸ್ ಆಯಿತು ಪೂಜೆ ಮಾಡಿ. ಮನೇಲಿ ದೇವ್ರ ಪೂಜೆ ಮಾಡಿದ್ರೆ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಂದರೆ, ಇನ್ನೊಂದು ಕೆಲಸ ಮಾಡಿದ್ಲು ಅಂದರೆ, ನನ್ನ ಮಗಳು ಎಲೆ ಕಿತ್ಕೊಂಡು ತೊಗೊಂಬಂದು ಇಟ್ಟಿದ್ದೆ 6 ಗಂಟೆ ಅಷ್ಟೊತ್ತಿಗೆ. ಅಕ್ಕ ನನಗೆ ಗೊತ್ತಿಲ್ದಂಗೆ ತೊಗೊಂಡೋಗಿ ತಿಂದ್ಬಿಟ್ಟಿದ್ದಾಳೆ. ಅದಕ್ಕೆ ಕಲ್ಸೋಕ್ಕೆ ಎಲೆನೇ ಇಡಲಿಲ್ಲ. ಗುರುವಾರ ಇಡ್ತೀನಿ. ಅವಳಿಗೆ ಚಾಕ್ಲೇಟ್ ಬೇಕಂತೆ, ಅದಕ್ಕೆ ದೇವ್ರನ್ನ ಕೇಳ್ಕೊತಾ ಇದ್ದಾಳೆ. ಹೇಳು ದೇವ್ರನ್ನ. ಹಡ್ಬೇಳು ಕೆಳಗೆ. ಮುಗಿ. ನಮಃ ಆನಂದರೂಪಿಣಿ ನಮಃ ಸರ್ವದುಃಖ ನಿವಾರಣೆ ನಮಃ ಸರ್ವದುಃಖ ಪ್ರದಾಯ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.